ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 6th ಸೆಮ್ BCom ಅಲ್ಲಿ ಅದರಲ್ಲಿ ಕ್ಯಾಶ್ ಫ್ಲೋ ಅನಾಲಿಸಿಸ್ ಚಾಪ್ಟರ್ನ ನೋಡೋಣ. ಸೊ ಪ್ರಾಬ್ಲಮ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಗಿವ್ ದ ಬಿಲೋ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ RK ಲಿಮಿಟೆಡ್ ಆಸ್ ಆನ್ 31st March 2023 ಆ್ಯಂಡ್ 31st March 2022-23. ಸೊ ಇಲ್ಲಿ 22-23 ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸಲ್ಲಿ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 2022ನಲ್ಲಿ 2 lakh, 23ನಲ್ಲಿ 3 lakh ಇದೆ. ಲಾಂಗ್ ಟರ್ಮ್ ಲೋನ್ 1 lakh ಇದೆ. ಕ್ರೆಡಿಟರ್ಸ್ 1,50,000 ಆ್ಯಂಡ್ 2 lakh ಇದೆ. ಬಿಲ್ಸ್ ಪೇಯಬಲ್ 2 lakh, 3 lakh ಇದೆ. ರಿಟೈನ್ಡ್ ಅರ್ನಿಂಗ್ಸ್ 1,80,000, 2 lakh ಇದೆ. ಆ್ಯಂಡ್ ಅಸೆಟ್ಸ್ ಬಂದರೆ ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ 2022 8,30,000 ಇದೆ. ಆ್ಯಂಡ್ 2023 11 lakh ಇದೆ. ಆ್ಯಂಡ್ ಅಸೆಟ್ಸಲ್ಲಿ ಕ್ಯಾಶ್ 60,000, 30,000 ಇದೆ. ಸ್ಟಾಕ್ 1,20,000, 1,90,000 ಇದೆ. ದೆನ್ ಡೆಟಾಸ್ 80,000, 1,20,000 ಇದೆ. ಗುಡ್ ವಿಲ್ 20,000, 1,50,000 ಇದೆ. ಪ್ಲಾಂಟ್ ಆ್ಯಂಡ್ ಮಷಿನರಿ 1 lakh ಆ್ಯಂಡ್ 2 lakh ಇದೆ. ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2 lakh, 4 lakh ಇದೆ. ಆ್ಯಂಡ್ ನೆಕ್ಸ್ಟು ಫರ್ನಿಚರ್ ಬಂದು 70,000 ಆ್ಯಂಡ್ 10,000 ಇದೆ. ಆ್ಯಂಡ್ ಟೋಟಲ್ ಅಸೆಟ್ಸ್ ಇನ್ 2022 8,30,000 ಆ್ಯಂಡ್ 23ನಲ್ಲಿ 11 lakh ಇದೆ. ಸೊ ಇದಿಷ್ಟೂ ಕೂಡ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ವಶನ್ನ ಒಂದೇ ಪೇಪರಲ್ಲಿ ಕವರ್ ಮಾಡಬೇಕು ಅಂತ ಈ ಥರ ಬರೆದಿದ್ದೀನಿ. ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನೋಡಿ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಡಿಪ್ರಿಷಿಯೇಷನ್ 80,000 ಇದೆ. ಡಿಪ್ರಿಷಿಯೇಷನ್ 80,000 ಆ್ಯಂಡ್ ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್ 50,000 ಇದೆ. 50,000 ಫಸ್ಟ್ ಅಡ್ಜಸ್ಟ್ಮೆಂಟ್. ಆ್ಯಂಡ್ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಎ ಮಷಿನ್ ಹ್ಯಾಸ್ ಬಿನ್ ಸೋಲ್ಡ್ ಫಾರ್ 15,000. ದ ಕಾಸ್ಟ್ ರೆಡ್ಯೂಸ್ ದ ಮಷಿನ್ ವಾಸ್ ₹40,000 ಆ್ಯಂಡ್ 20,000 ಡಿಪ್ರಿಷಿಯೇಷನ್ ಈಸ್ ಚಾರ್ಜ್ಡ್ ಆ್ಯಂಡ್ ದ ಸೇಮ್ ಇನ್ 2023 ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿ ಫರ್ನಿಚರ್ ವಾಸ್ ಸೋಲ್ಡ್ ಫಾರ್ ದ ಕ್ಯಾಶ್ ₹60,000 ಕೊಟ್ಟಿದ್ದಾರೆ. ಆ್ಯಂಡ್ ಡಿ ನೋಡಿ, ಈಕ್ವಿಟಿ ಶೇರ್ ವರ್ ಇಶ್ಯೂಡ್ ₹1 lakh ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಈ ಪ್ಲಾಂಟ್ ಆ್ಯಂಡ್ ಮಷಿನರಿ ವಾಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹1,40,000 ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2,60,000. ₹80,000 dividend was paid in cash. And G, net profit for the year ending 31st March 2023 was ₹1 lakh ಕೊಟ್ಟಿದ್ದಾರೆ. Prepare a statement of cash flow as per accounting standard 7 indirect method for the year ending 31st March 2023. ಸೊ ಇದು ಬಂದು ಕ್ವಶನ್. ಸೊ ಇಲ್ಲಿ ನಾವೇನಂತಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸಿಂದ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಎಷ್ಟು ಕ್ಯಾಶ್ ಇದೆ ಅಂತ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಇದು ಒಂದು ಪ್ರಾಬ್ಲಮ್ನ ನೀವು ಪ್ರಾಪರಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲನೂ ಈಸಿ. ಸೊ ಇವಾಗ ಫಸ್ಟು ಏನಂತಂದರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಸ್ಟು ನಾವು ಅಡಿಷ್ನಲ್ ಇನ್ಫಾರ್ಮೇಷನ್ ಮೇಲೆ ನಾವು ವರ್ಕಿಂಗ್ ನೋಟನ್ನು ಪ್ರಿಪೇರ್ ಮಾಡಬೇಕು. ವರ್ಕಿಂಗ್ ನೋಟ್ನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ವಿಚ್ ಈಸ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಅಂತ ನೋಡೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯಾವುದಕ್ಕೆ ಬರುತ್ತೆ ಅಂದರೆ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ಗೆ ಬರುತ್ತೆ. ಇದು ಕರೆಂಟ್ ಲಯಬಿಲಿಟಿ ಅಲ್ಲ. ಲಾಂಗ್ ಟರ್ಮ್ ಲೋನ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್ಗೆ ಬರುತ್ತೆ, ಇದೇನು ಕನ್ಸಿಡರ್ ಮಾಡಲ್ಲ. ಕ್ರೆಡಿಟರ್ಸ್ ಬಂದು ಕರೆಂಟ್ ಲಯಬಿಲಿಟೀಸ್. ಬಿಲ್ಸ್ ಪೇಯಬಲ್ ಬಂದು ಕರೆಂಟ್ ಲಯಬಿಲಿಟಿ. ಆ್ಯಂಡ್ ರಿಟೈನ್ಡ್ ಅರ್ನಿಂಗ್ಸ್ ಇದೆಯಲ್ವಾ, ರಿಟೈನ್ಡ್ ಅರ್ನಿಂಗ್ಸ್ ಬಂದು ಲಾಸ್ಟ್ ಇಯರ್ ಪ್ರಾಫಿಟ್. ಓಕೆ. ಆ್ಯಂಡ್ ನೆಕ್ಸ್ಟು ಕ್ಯಾಶ್ ಬಂದು ಕರೆಂಟ್ ಅಸೆಟ್ಸ್. ಸ್ಟಾಕು ಕೂಡ ಕರೆಂಟ್ ಅಸೆಟ್ಸ್. ಆ್ಯಂಡ್ ಡೆಟಾರ್ಸ್ ಕೂಡ ಕರೆಂಟ್ ಅಸೆಟ್ಸ್. ಗುಡ್ ವಿಲ್ ಬಂದು ಇದು ಫಿಕ್ಸ್ಡ್ ಅಸೆಟ್ಸಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಬರುತ್ತೆ. ಸೊ ಇದನ್ನು ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಸಲ್ಲಿ ತೊಗೊಳ್ತೀವಿ. ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಫರ್ನಿಚರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಸೊ ಇಲ್ಲಿ ನಾವೇನಂತ ಅಂದರೆ ಫಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾವು ಏನೇನು ಐಟಮ್ಸ್ನ ತೊಗೊಳ್ತೀವಿ ಅಂದರೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ನ ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ನಿಮಗೆ ಏನು ಆ್ಯಡ್ ಮಾಡ್ತೀವಿ ಅಂತಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಅದನ್ನು ಯಾವ್ದು ಲೆಸ್ ಮಾಡ್ತೀವಿ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಮಾಡ್ತೀವಿ. ಫಸ್ಟು ನಮಗೆ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಏನೇನು ವರ್ಕಿಂಗ್ ನೋಟ್ನ ಮಾಡ್ಕೋಬೇಕು ಅಂತ ನೋಡೋಣ. ಸೊ ವರ್ಕಿಂಗ್ ನೋಟನ್ನು ನಾವು ಯಾವಾಗಲೂ ಕೂಡ ಫಿಕ್ಸ್ಡ್ ಅಸೆಟ್ಸ್ ಏನಿರುತ್ತೆ ಅಲ್ವಾ, ಅದ್ರ ಮೇಲೆ ಮಾಡ್ತಾ ಹೋಗ್ತೀವಿ. ಫಸ್ಟ್ ಈಗ ವರ್ಕಿಂಗ್ ನೋಟ್ನ ಮಾಡ್ಕೊಳ್ಳೋಣ. ವರ್ಕಿಂಗ್ ನೋಟ್ ಏನಂತಂದರೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟನ್ನು ನೀವು ಪ್ರಿಪೇರ್ ಮಾಡಬೇಕಾಗತ್ತೆ. Take a heading, plant and machinery account.
ಡೆಟರ್ ಆ್ಯಂಡ್ ಕ್ರೆಡಿಟರ್ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟು. ಸೊ ಇಲ್ಲಿ ಫಸ್ಟು ಈ ಥರ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ತೊಗೊಂಡಾಗ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ವ್ಯಾಲ್ಯೂಸ್ನ ನೋಡಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 2022ನಲ್ಲಿ 1 ಲ್ಯಾಕ್ ಇದೆ, 2023ನಲ್ಲಿ 2 ಲ್ಯಾಕ್ ಇದೆ. ಓಕೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ನಾವು ರೈಟ್ ದ ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅಸೆಟ್ಸ್ ಆದರೆ ಓಪನಿಂಗ್ ಬ್ಯಾಲೆನ್ಸ್ನ 2 ಸೈಡ್ ಬರಿತೀವಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ಅಂತಂದರೆ 1 ಲ್ಯಾಕ್ ಇದೆ. ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ನೋಡಿ. ಅಡ್ಜಸ್ಟ್ಮೆಂಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಎ ಮಷಿನ್ ಆ್ಯಸ್ ಬಿನ್ ಸೋಲ್ಡ್ ಫಾರ್ 15,000. ಮಷಿನ್ನ 15,000ಗೆ ಸೇಲ್ಸ್ ಮಾಡಿದ್ದೀವಲ್ವಾ, ಇದನ್ನು ಸೊ ರೌಂಡ್ ಅಪ್ ಮಾಡ್ತೀನಿ. ಈ ಸೇಲ್ ಮಾಡಿರೋ ಅಮೌಂಟನ್ನು ಇಲ್ಲಿ ತೊಗೊಳ್ಳಿ, ಬೈ ಕ್ಯಾಶ್ ಸೇಲ್ಸ್ ಅಂತ. ಸೊ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎ ಮಷಿನ್ ಆ್ಯಸ್ ಬಿನ್ ಸೋಲ್ಡ್ ಫಾರ್ 15,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೈ ಕ್ಯಾಶ್ ಸೇಲ್ಸ್ ಮಾಡಿದ್ದೀವಿ, ಸೇಲ್ಸ್ ಅಂತ ತೊಗೊಳ್ಳಿ 15,000. ಅದಾದಮೇಲೆ ನೋಡಿ, ದ ಕಾಸ್ಟ್ ಆಫ್ ದ ಮಷಿನ್ ವಾಸ್ ರೆಡ್ಯೂಸ್ಡ್ 40,000. ಸೊ ಇಲ್ಲಿ ನೋಡಿ, ಮಷಿನರಿ ಆ್ಯಕ್ಚುಲ್ ಆಗಿರೋ ಕಾಸ್ಟು ಎಷ್ಟಂತ ಅಂದರೆ 40,000 ಇರೋ ಮಷಿನ್ನ ನಾವು ಇಲ್ಲಿ 15,000ಗೆ ಸೇಲ್ ಮಾಡಿದ್ದೀವಿ. ಮತ್ತು ಅದ್ರ ಡಿಪ್ರಿಷಿಯೇಷನ್ ಎಷ್ಟಿದೆ ಅಂತಂದರೆ 20,000 ಇದೆ. ಆ್ಯಂಡ್ ದ ಕಾಸ್ಟ್ ರೆಡ್ಯೂಸ್ ಆಫ್ ಮಷಿನ್ ವಾಸ್ 40,000 ಆ್ಯಂಡ್ ₹20,000 ಡಿಪ್ರಿಷಿಯೇಷನ್ ಚಾರ್ಜಡ್ ಆನ್ ದ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ 40,000 ಇರೋ ಮಷಿನ್ನ 20,000 ಡಿಪ್ರಿಷಿಯೇಷನ್ ಆಗಿದೆ, 15,000ಗೆ ಸೇಲ್ ಮಾಡಿದ್ದೀವಿ. ಅಲ್ಲಿಗೆ ಲಾಸ್ ಎಷ್ಟಾಯಿತು? 5,000 ಲಾಸ್ ಆಗಿದೆ. ಸೊ ಬೈ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಎಷ್ಟಿದೆ ಅಂದರೆ 5,000. ಸೊ ಇದಕ್ಕೊಂದು ವರ್ಕಿಂಗ್ ನೋಟ್ ನೀವೇ ಇಲ್ಲ ಏನಂತಂದರೆ, ದ ಮಷಿನರಿ ಕಾಸ್ಟ್ ರೆಡ್ಯೂಸ್ಡ್ ಫಾರ್ 40,000 ಇದೆ. ಅದರಲ್ಲಿ ಸೇಲ್ಸ್ ಮಾಡಿರೋದು ಎಷ್ಟಕ್ಕೆ ಅಂತಂದರೆ 15,000ಗೆ ಸೇಲ್ ಮಾಡಿದ್ದಾರೆ. ಸೊ ಅವಾಗ ಎಷ್ಟು ಉಳ್ಕೊಳ್ಳುತ್ತೆ ಅಂತಂದರೆ 25,000 ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಮಷಿನರಿದು ಡಿಪ್ರಿಷಿಯೇಷನ್ ಎಷ್ಟಾಗಿದೆ ಅಂತಂದರೆ 20,000 ಆಗಿದೆ. ಅಲ್ಲಿಗೆ ಈ 5,000 ಏನಾಯಿತು ಅಂತಂದರೆ ಲಾಸ್ ಅಮೌಂಟ್ ಆಗಿದೆ. ಸೊ ಒಂದ್ಸಲಿ ಅಡ್ಜಸ್ಟ್ಮೆಂಟ್ ನೋಡಿ. ಎ ಮಷಿನ್ ಹ್ಯಾಸ್ ಬಿನ್ ಸೋಲ್ಡ್ ಫಾರ್ 15,000. ದ ಕಾಸ್ಟ್ ರೆಡ್ಯೂಸ್ ಆಫ್ ದ ಮಷಿನ್ ವಾಸ್ ₹40,000 ಆ್ಯಂಡ್ ₹20,000 ಡಿಪ್ರಿಷಿಯೇಷನ್ ಈಸ್ ಚಾರ್ಜಡ್ ಆನ್ ದ ಸೇಮ್. ಸೊ 40,000 ಇರೋ ಮಷಿನ್ಗೆ 20,000 ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ದಾರೆ, 15,000ಗೆ ಸೇಲ್ ಮಾಡಿದ್ದಾರೆ ಅಂದರೆ ಇನ್ ರಿಮೈನಿಂಗ್ 5,000 ಬಂದು ಲಾಸ್. ಸೊ ಇಲ್ಲಿ ಬರ್ಕೊಳ್ಳಿ, ಬೈ ಲಾಸ್ ಆನ್ ಸೇಲ್ ಅಥವಾ ಬೈ ಲಾಸ್ ಆಫ್ ಸೇಲ್ ಆನ್ ಮಷಿನರಿ ಎಷ್ಟಿದೆ 5,000. ನೆಕ್ಸ್ಟು ಡಿಪ್ರಿಷಿಯೇಷನ್ ಇದೆ. ಡಿಪ್ರಿಷಿಯೇಷನ್ ಎಷ್ಟು ಅಂದರೆ 20,000. ಬೈ ಡಿಪ್ರಿಷಿಯೇಷನ್ 20,000 ಅಂತ ತೊಗೊಳ್ಳಿ. ಅದಾದಮೇಲೆ ಮಷಿನ್ ರಿಲೇಟೆಡ್ ಏನಾದರೂ ಇದೆಯಾ ನೋಡಿ. ಇದೆ. ಏನಂತಂದರೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ವಾಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹1,40,000 ಅಂತ ಕೊಟ್ಟಿದ್ದಾರೆ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿನ 1,40,000ಗೆ ಪರ್ಚೇಸ್ ಮಾಡಿದ್ದಾರೆ. ಸೊ ನಾವು ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ತೊಗೊಳ್ಳಿ. ಸೊ ಓಪನಿಂಗ್ ಬ್ಯಾಲೆನ್ಸು 1 ಲ್ಯಾಕ್ ಇದೆ, 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೊಂಡಿದ್ದೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಂತಂದರೆ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ 2 ಲ್ಯಾಕ್ ತೊಗೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 2 ಲ್ಯಾಕ್. ನಾವು ಮೇಕ್ ದ ಟೋಟಲ್ ಆಫ್ ಕ್ರೆಡಿಟ್ ಸೈಡು ಟೋಟಲ್ ಮಾಡ್ಕೊಳ್ಳೋಣ. ಸೊ ಏನಂತಂದರೆ 15,000 ಸೇಲ್ ಆಫ್ ಮಷಿನರಿ ಆ್ಯಂಡ್ 5,000 ಲಾಸ್ ಆಗಿರೋದು ಆ್ಯಂಡ್ 20,000 ಬಂದು ಡಿಪ್ರಿಷಿಯೇಷನ್, ಅಲ್ಲಿಗೆ 40,000 ಆಯಿತು. ಅದಾದಮೇಲೆ ನೆಕ್ಸ್ಟು ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 2 ಲ್ಯಾಕ್ ಇದೆ, 2,40,000 ಟೋಟಲ್ ಆಯಿತು. ಸೊ ಯಾವ ಕಡೆ ಜಾಸ್ತಿ ಇದೆ ಅಂದರೆ 2,40,000 ಜಾಸ್ತಿ ಇದೆ, 2,40,000 ಬರ್ಕೊಳ್ಳಿ. ಈ 2,40,000ಇಂದ ಸೊ ಓಪನಿಂಗ್ ಬ್ಯಾಲೆನ್ಸ್ 1 ಲ್ಯಾಕ್ನ ಲೆಸ್ ಮಾಡಿದ್ರೆ 1,40,000 ಬಂದು ಟು ಪರ್ಚೇಸ್ ಆಫ್ ಮಷಿನ್. ಸೊ ಈ ವ್ಯಾಲ್ಯೂನೇ ಬರಬೇಕು. ಯಾಕಂತಂದರೆ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ನೋಡಿ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ವಾಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹1,40,000. ಈ 1,40,000ನ ಅದರ್ವೈಸ್ ಟು ಪರ್ಚೇಸ್ ಆಫ್ ಮಷಿನ್ ಅಂತ 1,40,000 ಬರೆದು ಟ್ಯಾಲಿ ಮಾಡಿದ್ರು ಆಗುತ್ತೆ. ಬಟ್ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಇದನ್ನು ಬ್ಯಾಲೆನ್ಸಿಂಗ್ ಫಿಗರ್ ಅಂತಲೇ ತೊಗೊಳ್ತೀವಿ. ಯಾಕಂತಂದರೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಏನು ಉಳ್ಕೊಳ್ಳುತ್ತೆ ಅದನ್ನು ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದೆ ನೋಡಿ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ವಾಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ₹1,40,000 ಅಂತ. ಸೊ ಈ 1,40,000 ಮತ್ತು ಇಲ್ಲಿಂದ ನೀವು ಕ್ರೆಡಿಟ್ ಸೈಡ್ ಎಲ್ಲ ಅಮೌಂಟು ಟೋಟಲ್ ಮಾಡಿ ಇದನ್ನು ಲೆಸ್ ಮಾಡಿದ್ರೆ 1,40,000 ಬರಬೇಕು. ಅರ್ಥ ಆಯ್ತಾ? ಸೊ ಇದು ಬಂದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟು ಕ್ಲಿಯರ್ ಆಯಿತು. ನೆಕ್ಸ್ಟ್ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸು 2 ಲ್ಯಾಕ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸು 4 ಲ್ಯಾಕ್ ಇದೆ. ಓಕೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತೊಗೊಳ್ಳಿ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ 2 ಲ್ಯಾಕ್ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ 2 ಲ್ಯಾಕ್ ಇದೆ. ಅದಾದಮೇಲೆ ನೆಕ್ಸ್ಟು ನೋಡೋಣ. ಸೊ ಇಲ್ಲಿ ಫರ್ನಿಚರ್ಗೆ ಏನೂ ಡಿಪ್ರಿಷಿಯೇಷನ್ ಹೇಳಿಲ್ಲ,
ಬಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಈ 1,40,000 ತೊಗೊಂಡಿದ್ದೀವಿ. ಸಾರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ ರುಪೀಸ್ 2,60,000ಗೆ ಪರ್ಚೇಸ್ ಮಾಡಿದ್ದಾರೆ. ಪ್ಲಾಂಟ್ ಆ್ಯಂಡ್ ಮಷಿನರಿ ವಾಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ 1,40,000 ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ 2,60,000 ಅಂತ ಕೊಟ್ಟಿದ್ದಾರೆ. ಪರ್ಚೇಸ್ ಆದರೆ ಟು ಪರ್ಚೇಸ್ ಅಕೌಂಟ್ ಎಷ್ಟು 2,60,000 ತಗೊಳ್ಳಿ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು 2 lakh ತೊಗೊಳ್ತೀರಾ ಆ್ಯಂಡ್ ಪರ್ಚೇಸ್ ಅಕೌಂಟ್ 2,60,000 ತೊಗೊಳ್ತೀರಾ. ಆ್ಯಂಡ್ ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಇಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 4 lakh ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಬಂದು 4 lakh ಇದೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4 lakh ತೊಗೊಳ್ಳಿ. ಸೊ ಇವಾಗ ಟೋಟಲ್ ಮಾಡಿ 2 lakh ಪ್ಲಸ್ 2,60,000 4,60,000 ಬರುತ್ತೆ. ಸೊ ಅಲ್ಲಿಗೆ ಮಷಿನರಿ ಕ್ಲೋಸಿಂಗ್ ವ್ಯಾಲ್ಯೂ 4 lakh ಇದೆ ಅಂತಂದರೆ ಡಿಪ್ರಿಷಿಯೇಷನ್ ಎಷ್ಟಾಗಿದೆ ಅದೇ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ 60,000 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಸೊ ಇವಾಗ ನೀವು ಹೇಳ್ಬೋದು ಪ್ಲಾಂಟ್ ಆ್ಯಂಡ್ ಮಷಿನರಿನಲ್ಲಿ ಡಿಪ್ರಿಷಿಯೇಷನ್ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಆಗಿ ತೊಗೊಂಡಿಲ್ಲ ಅಂತ. ಯಾಕಂತಂದರೆ ಇಲ್ಲಿ ಡಿಪ್ರಿಷಿಯೇಷನ್ ಅಮೌಂಟನ್ನು ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತಂದರೆ ಸೇಲ್ ಅಮೌಂಟ್ ಎಷ್ಟು ಮತ್ತು ಲಾಸ್ ಎಷ್ಟಾಗಿದೆ, ಡಿಪ್ರಿಷಿಯೇಷನ್ ಅಮೌಂಟನ್ನು ಅವರೇ ಡೈರೆಕ್ಟಾಗಿ 20,000 ಡಿಪ್ರಿಷಿಯೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಬೈ ಡಿಪ್ರಿಷಿಯೇಷನ್ ಅಂತ ತೊಗೊಳ್ತೀವಿ. ಬಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಗೆ ಯಾವುದೇ ಥರದ ಡಿಪ್ರಿಷಿಯೇಷನ್ನ ಅವರು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ. ಸೊ ಈ ಥರ ಇದ್ದಾಗ ಏನು ಮಾಡಬೇಕು ಅಂತಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಪನಿಂಗ್ ಬ್ಯಾಲೆನ್ಸ್ ತೊಗೊಳ್ಳಿ. ದೆನ್ ಟು ಪರ್ಚೇಸ್ ಅಕೌಂಟ್ ಪರ್ಚೇಸ್ ಎಷ್ಟಕ್ಕೆ ಮಾಡಿದ್ದಾರೆ 2,60,000 ರುಪೀಸ್ಗೆ ಪರ್ಚೇಸ್ ಮಾಡಿದ್ದಾರೆ. 2,60,000 ತೊಗೊಳ್ಳಿ. ಟೋಟಲ್ ಅಲ್ಲಿಗೆ 4,60,000 ಆಗುತ್ತೆ ಡೆಬಿಟ್ ಸೈಡು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ವ್ಯಾಲ್ಯೂ ಬಂದು 4 lakh ಇದೆ. 4,60,000 ನೀವು 4 lakhನ ಲೆಸ್ ಮಾಡಿದ್ರೆ ಈ ಬ್ಯಾಲೆನ್ಸ್ ಫಿಗರ್ ಏನು ಉಳ್ಕೊಳ್ಳುತ್ತಲ್ವಾ ಅದೇ ಡಿಪ್ರಿಷಿಯೇಷನ್ ಆಗುತ್ತೆ. ಬೈ ಡಿಪ್ರಿಷಿಯೇಷನ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ 60,000 ತೊಗೊಳ್ಳಿ. ಅಲ್ಲಿಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟು ಕೂಡ ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಫರ್ನಿಚರ್ ಇದೆ. ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸು 70,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸು 10,000 ಇದೆ. ನಾವು ಫರ್ನಿಚರ್ ಅಕೌಂಟ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್ ಅಂತ ತೊಗೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 70,000 ಇದೆ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದೆ ನೋಡಿ, ಫರ್ನಿಚರ್ ವಾಸ್ ಸೋಲ್ಡ್ ಫಾರ್ ಕ್ಯಾಶ್ ರುಪೀಸ್ 60,000 ಅಂತ. ಸೊ ಫರ್ನಿಚರ್ನ 60,000 ರುಪೀಸ್ಗೆ ಸೇಲ್ ಮಾಡಿದ್ದಾರೆ. ಬೈ ಕ್ಯಾಶ್ ಅಕೌಂಟ್ ಸೇಲ್ಸ್ ಎಷ್ಟಾಗಿದೆ ಅಂದರೆ 60,000ಗೆ ಸೇಲ್ಸ್ ಆಗಿದೆ. 60,000 ಅಂತ ತೊಗೊಳ್ಳಿ. ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 10,000 ಇದೆ. 60 ಪ್ಲಸ್ 10,000 70, ಇಲ್ಲಿ 70,000 ಎರಡು ಕೂಡ ಟ್ಯಾಲಿ ಆಯಿತು. ಇಲ್ಲಿ ಯಾವುದೇ ಥರದ ಡಿಪ್ರಿಷಿಯೇಷನ್ ಆಗಲಿ ಪರ್ಚೇಸ್ ಆಗಲಿ ಬಂದಿಲ್ಲ. ಸೊ ಇವಾಗ ನಾನು ಈ 3 ವರ್ಕಿಂಗ್ ನೋಟು ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಈ 3 ವರ್ಕಿಂಗ್ ನೋಟು ಕೂಡ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಫಸ್ಟು ಪ್ಲಾಂಟ್ ಆ್ಯಂಡ್ ಮಷಿನರಿನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ತೊಗೊಳ್ಳಿ. ಅದಾದಮೇಲೆ ಕ್ಯಾಶ್ ಸೇಲ್ಸ್ 15,000 ಕೊಟ್ಟಿದ್ದಾರೆ. ಮಷಿನರಿ ಕಾಸ್ಟ್ ಆ್ಯಕ್ಚುಲಾಗಿ 40 ಇದೆ. ಕ್ಯಾಶ್ ಸೇಲ್ಸ್ ಆಗಿರೋದು 15 ಕೊಟ್ಟಿದ್ದಾರೆ. ಇದೇ ಮಷಿನರಿಗೆ 20,000 ಡಿಪ್ರಿಷಿಯೇಷನ್ ಆಗಿದೆ. ಇನ್ನು 5,000 ಬಂದು ಲಾಸು. ಇಲ್ಲಿ ಟೋಟಲ್ 40 ಆಗುತ್ತೆ. ಆವಾಗ ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಾಗುತ್ತೆ ಅಂದರೆ 2 lakh ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಮಷಿನರಿದು 2 lakh ತೊಗೊಂಡಾಗ ಟೋಟಲ್ ಕ್ರೆಡಿಟ್ ಸೈಡ್ 2,40,000 ಬರುತ್ತೆ. ಅಥವಾ ಇಲ್ಲಿ ನೀವು ಡೈರೆಕ್ಟಾಗಿ ಟು ಪರ್ಚೇಸ್ ಆಫ್ ಮಷಿನ್ ಬಂದರೂ 1,40,000. ಸೊ ಎರಡು ಕೂಡ ಟ್ಯಾಲಿ ಆಗುತ್ತೆ. ಅದರ್ವೈಸ್ ಇದನ್ನು ಬ್ಯಾಲೆನ್ಸಿಂಗ್ ಫಿಗರ್ನ ನಾವು ಪರ್ಚೇಸ್ ಅಂತ ತೋರಿಸ್ತೀವಿ. ಸೊ ಪರ್ಚೇಸ್ನ ಆಲ್ರೆಡಿ ಕೊಟ್ಟಿದ್ದಾರೆ 1,40,000. ಅದೇ ರೀತಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ತೊಗೊಳ್ತೀರಾ, ಪರ್ಚೇಸ್ ಅಕೌಂಟ್ನ ತಗೋತೀರಾ. ಟೋಟಲ್ ಮಾಡಿದ್ರೆ 4,60,000 ಬರುತ್ತೆ. ಅದರಿಂದ ಕ್ಲೋಸಿಂಗ್ ವ್ಯಾಲ್ಯೂ 4 lakh ಲೆಸ್ ಮಾಡಿದ್ರೆ ಇನ್ 60,000 ಆಸ್ ಕನ್ಸಿಡರ್ ಆಸ್ ಡಿಪ್ರಿಷಿಯೇಷನ್ ಅಂತ. ಓಕೆ, ನಾವು ಫರ್ನಿಚರ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 70,000 ಇದೆ. ಫರ್ನಿಚರ್ನ ಸೇಲ್ ಮಾಡಿದ್ದಾರೆ 60,000ಗೆ ಸೇಲ್ ಮಾಡಿದ್ದಾರೆ. ಬೈ ಕ್ಯಾಶ್ ಸೇಲ್ಸ್ ಎಷ್ಟಾಗಿದೆ 60,000 ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 10,000 ಇದೆ. ಸೊ ಇಲ್ಲಿ ಟೋಟಲ್ ಟ್ಯಾಲಿ ಆಗುತ್ತೆ 70,000. ಸೊ ಇದಿಷ್ಟು 3 ವರ್ಕಿಂಗ್ ನೋಟ್ ಮುಗ್ದಾದ್ಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡೋದು ತುಂಬ ಈಸಿ. ಸೊ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನೋಡೋಣ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2021 ಅಂತ ಎಡ್ಡಿಂಗ್ ತಗೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಫಸ್ಟ್ ನಾವು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ. ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾದ್ರೆ ಏನೇನು ಬೇಕು ಆಲ್ರೆಡಿ ಇದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆಪ್ರೇಟಿಂಗ್ ಆ್ಯಕ್ಟಿವಿಟೀಸನ್ನೇ ನೀವು ಅದನ್ನು ಕಲ್ತಿದ್ರೆ ಇದು ತುಂಬ ಈಸಿ ಆಗುತ್ತೆ. ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಫಸ್ಟು ನಾವು ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ತೊಗೊಳ್ತೀವಿ. ಯಾವುದೇ ಪ್ರಾಬ್ಲಮ್ ಅಲ್ಲಾದರೂ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ತೊಗೊಳ್ತೀವಿ. ಆ ನೆಟ್ ಪ್ರಾಫಿಟ್ಗೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ, ಇನ್ಕಮ್ನ ಲೆಸ್ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಏನಂತ ಅಂದರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆಗಿದ್ದು ಕರೆಂಟ್ ಲಯಬಿಲಿಟೀಸಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಗಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಆ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೀವಿ. ಅದಕ್ಕೆ ಆಪೋಸಿಟ್ ಆಗಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆಗಿದ್ರೆ ಅದನ್ನು ಲೆಸ್ ಮಾಡ್ತೀವಿ. ಸೊ ಇದಿಷ್ಟು ಸ್ಟೆಪ್ ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ನಾವು ಲೆಟ್ಸ್ ಸಿ ಏನೇನಿದೆ ಅಂತ.
ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 31st March 2023 ವಾಸ್ ರುಪೀಸ್ 1 lakh ಅಂತ ಕೊಟ್ಟಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಎಷ್ಟಿದೆ? 1 lakh ಕೊಟ್ಟಿದ್ದಾರೆ. ಸೊ ಅದನ್ನು ತಗೊಳ್ಳಿ. ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟಿದೆ? 1 lakh ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗ್ತಿದ್ರೆ, ಸೊ ಇಲ್ಲಿ ಡೈರೆಕ್ಟಾಗಿ ಬಿಸ್ನೆಸ್ಸಲ್ಲಿ ಯಾವುದೇ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಆಗಿರಲ್ಲ. ಈಗ ಡಿಪ್ರಿಷಿಯೇಷನ್ ಆಗ್ತಿದೆ, ಅಲ್ಲಿ ಯಾವುದೇ ಕ್ಯಾಶ್ ಬಂದಿಲ್ಲ ಮತ್ತು ಹೋಗಿಲ್ಲ. ಮಷಿನರಿ ಅಥವಾ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಕಮ್ಮಿ ಆಗ್ತಿದೆ. ಈ ಥರ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಅಂದರೆ, ಮತ್ತು ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟು ಮತ್ತು ಗುಡ್ ವಿಲ್ ವ್ಯಾಲ್ಯೂ ಕಮ್ಮಿ ಆಗಿರೋದು. ಸೊ ಇದನ್ನೆಲ್ಲ ಕೂಡ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನಾನ್ ಕ್ಯಾಶ್ ಇನ್ಕಮ್ ಅಂತಂದರೆ ಯಾವ್ಯಾವುದು ಅಂತಂದರೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸು, ಇಂಟ್ರೆಸ್ಟ್ ರಿಸೀವ್ಡು, ಸೊ ಈ ರೀತಿ ಏನೇನಿರುತ್ತೆ ಅದನ್ನು ನಾನ್ ಕ್ಯಾಶ್ ಅಥವಾ ನಾನ್ ಆಪ್ರೇಟಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ಡಿಪ್ರಿಷಿಯೇಷನ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡಿಪ್ರಿಷಿಯೇಷನ್ 80,000 ಆ್ಯಂಡ್ ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್ 50,000. ಸೊ ಇಲ್ಲಿ ಡಿಪ್ರಿಷಿಯೇಷನ್ 80,000 ಬರಬೇಕು. ಈ ಡಿಪ್ರಿಷಿಯೇಷನ್ 80,000 ಬರಬೇಕಂದ್ರೆ ಈ ವರ್ಕಿಂಗ್ ನೋಟಲ್ಲೂ ಚೆಕ್ ಮಾಡಿ. ಸೊ ಎಲ್ಲ ವರ್ಕಿಂಗ್ ನೋಟಿಂದ ಅಮೌಂಟು ಇಲ್ಲಿ ಎಷ್ಟಿದೆ? ಡಿಪ್ರಿಷಿಯೇಷನ್ನು ಪ್ಲಾಂಟ್ ಆ್ಯಂಡ್ ಮಷಿನರಿ 20,000 ಇದೆ, ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿದೆ? 60,000 ಇದೆ. ಎರಡು ಸೇರಿಸಿದ್ರೆ ಎಷ್ಟಾಯಿತು? 20 + 60,000 80,000 ಆಯಿತಾ? ಆ ಅಮೌಂಟು ಈ ಅಮೌಂಟಿಗೆ ಈಕ್ವಲ್ ಆಗಬೇಕು. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡಿಪ್ರಿಷಿಯೇಷನ್ ಎಷ್ಟಿದೆ? 80,000 ಇದೆ. ಸೊ ಇಲ್ಲಿ ತಗೊಳ್ಳಿ, ಡಿಪ್ರಿಷಿಯೇಷನ್ ಪ್ಲ್ಯಾಂಟ್ ಆ್ಯಂಡ್ ಬಿಲ್ಡಿಂಗ್ ಎರಡೂ ಸೇರಿಸಿ 80,000 ಇದೆ. ಒಂದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟು ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ಇಲ್ಲಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ನೋಡಿ, ಲಾಸ್ ಆಗಿದೆ. ಎಷ್ಟು ಅಂತ ಅಂದರೆ 5,000. ಯಾವುದು ಅಂತ ಇದನ್ನು ಹೇಳಿದ್ದೀನಿ. ಟೋಟಲ್ ಮಷಿನರಿ ಕಾಸ್ಟು 40,000 ಇತ್ತು. ಅದರಲ್ಲಿ 15,000 20,000ನ ಲೆಸ್ ಮಾಡಿದ್ರೆ ಇನ್ನು 5,000 ಏನಾಗಿದೆ? ಲಾಸ್ ಆಗಿದೆ ಅಂತ ಹೇಳಿದ್ನಲ್ವಾ? ಸೊ ಅದನ್ನು ಇಲ್ಲಿ ತಗೊಳ್ಳಿ. ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟು ಎಷ್ಟಿದೆ ಅಂದರೆ 5,000 ಆಯಿತಾ? ಅದಾದಮೇಲೆ ನೆಕ್ಸ್ಟು ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್. ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್ ಎಷ್ಟಿದೆ? 50,000 ಇದೆ. ಸೊ ಇಲ್ಲಿ ನೀವು ಗುಡ್ ವಿಲ್ನ ನೋಡಿ. ಗುಡ್ ವಿಲ್ಲು 2 lakh ಇದ್ದು 1,50,000 ಆಗಿದೆ. ಅಲ್ಲಿಗೆ ಎಷ್ಟಂತಂದರೆ 50,000 ರೆಡ್ಯೂಸ್ ಆಗಿದೆ. ಅದನ್ನು ಗುಡ್ ವಿಲ್ ರಿಟರ್ನ್ ಆಫ್ 50,000 ಅಂತ ತಗೊಳ್ಳಿ. ಇದಿಷ್ಟನ್ನು ಕೂಡ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್. ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಬಿಸ್ನೆಸ್ಗೆ ಡೈರೆಕ್ಟಾಗಿ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಆಗಿಲ್ಲ. ಸೊ ಇಲ್ಲಿ ಅಸೆಟ್ಸು ಅಥವಾ ಗುಡ್ ವಿಲ್ ಈ ರೀತಿ ಎಕ್ಸ್ಪೆನ್ಸಸ್ಸನ್ನು ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಡಿಪ್ರಿಷಿಯೇಷನ್ 80,000 ಇದೆ, ಇಲ್ಲೇ ಕೊಟ್ಟಿದ್ದಾರೆ. ಡಿಪ್ರಿಷಿಯೇಷನ್ 80,000 ಇದೆ. ಪ್ಲ್ಯಾಂಟ್ ಆ್ಯಂಡ್ ಬಿಲ್ಡಿಂಗಿಂದ 80,000 ಆಗಿದೆ. ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟು 5,000 ಇದೆ. ಆ್ಯಂಡ್ ಗುಡ್ ವಿಲ್ ರಿಟರ್ನ್ ಆಫ್ 50,000 ಇದೆ. ಸೊ ಈಗ ಈ ಮೂರನ್ನು ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. ಸೊ ಡಿಪ್ರಿಷಿಯೇಷನ್ 80,000 ಆ್ಯಂಡ್ 5,000 ಲಾಸ್ ಆನ್ ಪ್ಲ್ಯಾಂಟ್ ಆ್ಯಂಡ್ ನೆಕ್ಸ್ಟು 50,000 ಗುಡ್ ವಿಲ್ ರಿಟರ್ನ್ ಆಫ್ 1,35,000 ಬರುತ್ತೆ. ಸೊ ಈ ನೆಟ್ ಪ್ರಾಫಿಟ್ 1 lakhಗೆ 1,35,000ನ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 2,35,000 ಬರುತ್ತೆ. ಇದು 2,35,000. ಇದಕ್ಕೆ ಲೆಸ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್. ಸೊ ಈ ಪ್ರಾಬ್ಲಮಲ್ಲಿ ಯಾವುದೇ ಥರದ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ ಇಲ್ಲ, ಹಾಗಾಗಿ ನಿಲ್ ಅಥವಾ ಸ್ಲ್ಯಾಶ್ ಹಾಕಿ. ಅರ್ಥ ಆಗ್ತಿದೆಯಾ? ಸೊ ಇದಾದಮೇಲೆ ನೆಕ್ಸ್ಟು 2,35,000 ಬ್ಯಾಲೆನ್ಸ್ ಅಮೌಂಟ್ ಇದೆ. ಇವಾಗ ಇದಕ್ಕೆ ಇದೇ ಪ್ರಾಫಿಟ್ ಅಮೌಂಟಿಗೆ ಆ್ಯಡ್ ಮಾಡಬೇಕು ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸು. ಸೊ ಕರೆಂಟ್ ಲಯಬಿಲಿಟೀಸಲ್ಲಿ ಇನ್ಕ್ರೀಸ್ ಆಗಿದ್ದರೆ ಆ್ಯಡ್ ಮಾಡ್ತೀವಿ, ಕರೆಂಟ್ ಅಸೆಟ್ಸಲ್ಲಿ ಡಿಕ್ರೀಸ್ ಆಗಿದ್ದರೆ ಆ್ಯಡ್ ಮಾಡ್ತೀವಿ. ಸೊ ಪ್ರಾಬ್ಲಮಲ್ಲಿ ಕರೆಂಟ್ ಲಯಬಿಲಿಟೀಸ್ ಎರಡೇ ಇದೆ. ಒಂದು ಕ್ರೆಡಿಟರ್ಸ್ ಇದೆ, ಒಂದು ಬಿಲ್ಸ್ ಪೇಯಬಲ್ ಇದೆ. ಕ್ರೆಡಿಟರ್ಸು 1,50,000 ಇದ್ದಿದ್ದು 2 lakh ಆಗಿದೆ. ಅಲ್ಲಿಗೆ ಇಲ್ಲಿ 50,000 ಇನ್ಕ್ರೀಸ್ ಆಗಿದೆ. ಇದನ್ನು ನಾವು ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಬಿಲ್ಸ್ ಪೇಯಬಲ್ ಆಲ್ಸೋ ಕರೆಂಟ್ ಲಯಬಿಲಿಟಿ 2 lakh ಇದ್ದಿದ್ದು 3 lakh ಇದೆ. ಅಂದರೆ ಇಲ್ಲಿ 1 lakh ಇನ್ಕ್ರೀಸ್ ಆಗಿದೆ. ಇದನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ಬರೀರಿ ಕ್ರೆಡಿಟರ್ಸ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ನಲ್ಲಿ ಯಾವುದಂದರೆ ಕ್ರೆಡಿಟರ್ಸ್ 50,000 ಇದೆ. ಬಿಲ್ಸ್ ಪೇಯಬಲ್ ಎಷ್ಟಿದೆ ಅಂದರೆ 1 lakh ಆಗಿದೆ. ಸೊ ಇಲ್ಲಿ ಕರೆಂಟ್ ಅಸೆಟ್ಸಲ್ಲಿ ಯಾವುದು ಡಿಕ್ರೀಸ್ ಆಗಿಲ್ವಾ? ಒಂದ್ಸಲಿ ನೋಡಿ. ಕ್ಯಾಶ್ ಬರಲ್ಲ. 1,20,000 ಇದ್ದಿದ್ದು 1,90,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಡೆಟಾಸು ಅಷ್ಟೇ 80 ಇದ್ದಿದ್ದು 1,20,000 ಆಗಿದೆ. ಆಲ್ರೆಡಿ ಗುಡ್ ವಿಲ್ ತೊಗೊಂಡಿದ್ದೀವಿ. ಈ 3 ವರ್ಕಿಂಗ್ ನೋಟು ಮಾಡಿದ್ದೀವಿ. ಕ್ಯಾಶನ್ನು ನಾವು ಲಾಸ್ಟ್ ಅಮೌಂಟಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಅದನ್ನು ಯಾವ ರೀತಿ ಅಂತ ನೀವು ಮುಂದೆ ನೋಡ್ತೀರಾ. ಓಕೆ. ಸೊ ಇಲ್ಲಿ 2 ಕರೆಂಟ್ ಅಸೆಟ್ಸು ಕೂಡ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಬರಲ್ಲ. ನಾವಿಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ತೊಗೋಬೇಕು. ಹಾಗಾಗಿ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆ? ಕ್ರೆಡಿಟರ್ಸು 50,000, ಬಿಲ್ಸ್ ಪೇಯಬಲ್ 1 lakh ಇದೆ. ಸೊ 50,000 + 1 lakh ಎಷ್ಟಾಗುತ್ತೆ? 1,50,000 ಆಗುತ್ತೆ. ಈ 2,35,000ಗೆ 1,50,000ನ
ಆ್ಯಡ್ ಮಾಡಿ. 2,35,000 ಪ್ಲಸ್ 1,50,000 ಆ್ಯಡ್ ಮಾಡಿದ್ರೆ 3,85,000 ಬ್ಯಾಲೆನ್ಸ್ ಬರುತ್ತೆ. 3,85,000 ಬಂತು. ಇವಾಗ ಲೆಸ್ಸು, ಇದಕ್ಕೆ ಆಪೋಸಿಟ್ ಆಗಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆಗಿದ್ರೆ ಲೆಸ್ ಮಾಡ್ತೀವಿ. ಕರೆಂಟ್ ಅಸೆಟ್ಸ್ ನೋಡಿ, ಸ್ಟಾಕು 1,20,000 ಇದ್ದಿದ್ದು 1,90,000 ಆಗಿದೆ, ಇನ್ಕ್ರೀಸ್ ಆಗಿದೆ. ಅಲ್ಲಿಗೆ ಎಷ್ಟು ಅಂತ ಅಂದರೆ 70,000 ಇನ್ಕ್ರೀಸ್ ಆಗಿದೆ. ಸೊ ಇದನ್ನು ನಾವು ಲೆಸ್ ಮಾಡ್ತೀವಿ. ನೆಕ್ಸ್ಟು ಡೆಟಾಸು ಅಷ್ಟೇ, 80,000 ಇದ್ದಿದ್ದು 1,20,000 ಆಗಿದೆ, 40,000 ಇನ್ಕ್ರೀಸ್ ಆಗಿದೆ. ಇದನ್ನು ನಾವು ಲೆಸ್ ಮಾಡ್ತೀವಿ. ಓಕೆ, ಸ್ಟಾಕು 70,000 ಆ್ಯಂಡ್ ಡೆಟಾಸು 40,000. ಸೊ ಎರಡನ್ನೂ ಎಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,10,000ನ ನಾವು ಲೆಸ್ ಮಾಡಬೇಕು. 70,000 ಪ್ಲಸ್ 40,000 ಮಾಡಿದ್ರೆ 1,10,000 ಬರುತ್ತೆ. ಅದನ್ನು ಲೆಸ್ ಮಾಡಿ. 3,85,000 ಲೆಸ್ 1,10,000 ಆವಾಗ ಎಷ್ಟು ಬರುತ್ತೆ ಅಂದರೆ 2,75,000 ಈಸ್ ದ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಈಗ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಿಂದ ಎಷ್ಟು ಬಂದಿದೆ ಅಂದರೆ 2,75,000. ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು 5 ಇನ್ಫಾರ್ಮೇಷನ್. ಒಂದು ನೆಟ್ ಪ್ರಾಫಿಟ್ಟು, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ, ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪ್ರೇಟಿಂಗ್ ಇನ್ಕಮ್ನ ಲೆಸ್ ಮಾಡ್ತೀವಿ, ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಡ್ ಮಾಡ್ತೀವಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡ್ತೀವಿ. ಸೊ ನೆಕ್ಸ್ಟು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡ್ತೀವಿ. ಇದಿಷ್ಟು ಸ್ಟೆಪ್ ಮಾಡಿದ್ರೆ ವಿ ವಿಲ್ ಗೆಟ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟಿದೆ ಅಂದರೆ 2,75,000 ತನಕ ಬರುತ್ತೆ. ಸೊ ನಿಮ್ಗೆ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನಂತ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಸೊ ನಾವು ಯಾವುದನ್ನ ಇನ್ವೆಸ್ಟ್ ಮಾಡಿದ್ವಿ, ಈಗ ಪರ್ಚೇಸ್ ಮಾಡಿದರೆ ಅದು ಔಟ್ಫ್ಲೋ ಆಗುತ್ತೆ, ಅಥವಾ ಸೇಲ್ಸ್ ಮಾಡಿದ್ರೆ ಆ ಅಮೌಂಟು ಇನ್ಫ್ಲೋ ಆಗುತ್ತೆ. ಸೊ ಇಲ್ಲಿ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಸೇಲ್ ಆಫ್ ಮಷಿನರಿ ಇತ್ತು ಅಂತಂದರೆ ಮಷಿನರಿ ಆರ್ ಎನಿ ಫಿಕ್ಸ್ಡ್ ಅಸೆಟ್. ಸೊ ಪರ್ಚೇಸ್ ಮತ್ತು ಸೇಲ್ ಇದ್ದರೆ ಅದನ್ನು ನಾವಿಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಇನ್ವೆಸ್ಟಿಂಗ್ ಅಂತಂದರೆ ನಾವೇನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಈಗ ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡ್ತೀರಾ ಅದು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಮಷಿನರಿನ ಪರ್ಚೇಸ್ ಮಾಡ್ತೀರಾ ಅದನ್ನು ಇನ್ವೆಸ್ಟ್ ಮಾಡ್ತೀರಾ. ಸೊ ಇಲ್ಲಿ ಏನಂತ ಅಂದರೆ ಔಟ್ಫ್ಲೋನ ಲೆಸ್ ಮಾಡಿ ಇನ್ಫ್ಲೋನ ಆ್ಯಡ್ ಮಾಡ್ತೀವಿ. ಫೈನಾನ್ಷಿಯಲ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿನಲ್ಲಿ ನೀವು ಒಂದು ನೆನ್ಪಿಟ್ಕೊಳ್ಳಿ, ಕ್ಯಾಶ್ ಔಟ್ಫ್ಲೋ, ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಿದೆ ಅಂತಂದರೆ ಅದನ್ನು ಲೆಸ್ ಮಾಡ್ತೀವಿ. ಬಿಸ್ನೆಸ್ಗೆ ಕ್ಯಾಶ್ ಬರ್ತಿದೆ ಅಂತಂದರೆ ಇನ್ಫ್ಲೋ ಏನಾದ್ರು ಇತ್ತು ಅಂದರೆ ಅದನ್ನು ಆ್ಯಡ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಈಗ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಫಸ್ಟ್ ನೋಡಿ, ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಂತ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ನಾವು ಇರೋದನ್ನು 2 ಸರಿ ಟ್ರೀಟ್ ಮಾಡ್ತೀವಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ವಾಸ್ ಪರ್ಚೇಸ್ಡ್ ಎಷ್ಟಿದೆ 1,40,000 ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಕ್ಯಾಶ್ ಹೋಗ್ತಿದೆ 1,40,000. ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿದೆ 2,60,000 ಇದೆ. ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2,60,000 ಇದೆ. ಸೊ ಈ ಅಮೌಂಟನ್ನು ನಾವು ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟಲ್ಲೂ ಕೂಡ ಟು ಪರ್ಚೇಸ್ ಆಫ್ ಮಷಿನ್ 1,40,000 ಆ್ಯಂಡ್ ಟು ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2,60,000 ಇಲ್ಲೂ ಕೂಡ ರೆಕಾರ್ಡ್ ಮಾಡಿದ್ದೀವಿ. ಅಗೇನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ಸೇಲ್ ಆಫ್ ಮಷಿನರಿ. ಸೇಲ್ ಎಷ್ಟಕ್ಕೆ ಮಾಡಿದ್ದೀವಿ ಅಂತಂದರೆ ಮಷಿನರಿ ಅಕೌಂಟಲ್ಲಿ ನೋಡಿ ಬೈ ಸೇಲ್ಸು 15,000 ಇದೆ. ಆ್ಯಂಡ್ ಲ್ಯಾಂಡ್ ಯಾವುದು ಸೇಲ್ ಮಾಡಿಲ್ಲ, ಫರ್ನಿಚರ್ನ ಸೇಲ್ ಮಾಡಿದ್ದೀವಿ ಬೈ ಕ್ಯಾಶ್ 60,000. ಸೊ ಇಲ್ಲಿ ನೋಡಿ ನೆಕ್ಸ್ಟು ಸೇಲ್ ಆಫ್ ಮಷಿನರಿ ಎಷ್ಟಕ್ಕಿದೆ ಅಂತಂದರೆ 15,000 ಇಲ್ಲಿದೆ ನೋಡಿ. ಮಷಿನರಿ ಹ್ಯಾಸ್ ಬಿನ್ ಸೋಲ್ಡ್ ಫಾರ್ 15,000 ಆ್ಯಂಡ್ ನೆಕ್ಸ್ಟು ಫರ್ನಿಚರ್ ವಾಸ್ ಸೋಲ್ಡ್ ಫಾರ್ ದ 60,000. ಇಲ್ಲಿ ತಗೊಳ್ಳಿ, ಸೇಲ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ. ಸೊ ಮಷಿನರಿಯಿಂದ 50,000 ಆ್ಯಂಡ್ ಫರ್ನಿಚರಿಂದ 60,000 ಇದೆ. ಸೊ ಇನ್ನು ಯಾವುದೇ ಟ್ರಾನ್ಸಾಕ್ಷನ್ಸು ಕೂಡ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಬರಲ್ಲ. ಅದಾದಮೇಲೆ ಇಷ್ಟೇ ಅಮೌಂಟು. ಸೊ ಪರ್ಚೇಸ್ ಇರೋದನ್ನು ಲೆಸ್ ಮಾಡ್ತೀವಿ, ಮೈನಸ್ ವ್ಯಾಲ್ಯೂ ಆಗಿ ತೊಗೊಳ್ತೀವಿ. ಮೈನಸ್ ವ್ಯಾಲ್ಯೂ ಅಂತಂದರೆ 1,40,000 ಪ್ಲಸ್ 2,60,000 ಮಾಡಿದ್ರೆ 4,00,000 ಬರುತ್ತೆ. 4,00,000ಇಂದ ಈ 2 ಮೈನಸ್ ವ್ಯಾಲ್ಯೂ. ಸೊ ಇದರಿಂದ 15,000 ಮೈನಸ್ 60,000 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 3,25,000 ಈಸ್ ದ ಮೈನಸ್ ವ್ಯಾಲ್ಯೂ. ಯಾಕಂತಂದರೆ ಇಲ್ಲಿ ಮೈನಸ್ ವ್ಯಾಲ್ಯೂನೇ ಜಾಸ್ತಿ ಇದೆ. 1,40,000 ಪ್ಲಸ್ 2,60,000 ಮಾಡಿದ್ರೆ 4,00,000 ಬರುತ್ತೆ. ಆ 4,00,000ಇಂದ ಪ್ಲಸ್ ವ್ಯಾಲ್ಯೂ ಏನಿದೆ ಅಂತಂದರೆ 15,000 ಮೈನಸ್ 60,000 ಮಾಡಿದ್ರೆ 3,25,000 ಮೈನಸ್ ವ್ಯಾಲ್ಯೂ ಆಗುತ್ತೆ. ಇದನ್ನು ನೆಟ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಎಷ್ಟಾಗುತ್ತೆ ಅಂದರೆ 3,25,000 ಆಗುತ್ತೆ. ಸೊ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಿಂದ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಮೌಂಟನ್ನು ಲೆಸ್ ಮಾಡಿ. ಇವಾಗ 2,75,000 ಪ್ಲಸ್ ಇದೆ ನೋಡಿ, 2,75,000ಇಂದ ಮೈನಸ್ 3,25,000ನ ಲೆಸ್ ಮಾಡಿದ್ರೆ ಮೈನಸ್ ಅಮೌಂಟ್ ಎಷ್ಟು ಬಂತು 50,000 ಬಂತು. ಏನೇ ಮೈನಸ್ ಅಮೌಂಟ್ ಇದ್ರೂ ಕೂಡ ಬ್ರ್ಯಾಕೆಟಲ್ಲಿ ಬರೀತೀವಿ 50,000. ಅಲ್ಲಿಗೆ ಇಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮುಗೀತು. ನೆಕ್ಸ್ಟು
ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಇಟ್ ಈಸ್ ಇಂಪ್ಯಾಕ್ಟ್ ಆನ್ ದ ಓವರ್ ಆಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಥವಾ ಪೇಮೆಂಟ್ ಮಾಡೋದು ಆಗಿರಲಿ, ಡಿವಿಡೆಂಡ್ ಪೇಮೆಂಟ್ ಮಾಡೋದು ಅಥವಾ ಲೋನ್ನ ರೀಪೇಮೆಂಟ್ ಮಾಡಿರೋದಾಗಲಿ ಅದಿಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ತಗೊಳ್ಳಿ. ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ 2 ಲ್ಯಾಕ್ ಇದ್ದಿದ್ದು 3 ಲ್ಯಾಕ್ ಆಗಿದೆ. ಸೊ ನೀವಿಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಂದರೆ 1 ಲ್ಯಾಕ್ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದ್ದೀವಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲೂ ಕೊಟ್ಟಿದ್ದಾರೆ ನೋಡಿ, ಈಕ್ವಿಟಿ ಶೇರ್ ವರ್ ಇಶ್ಯೂಡ್ ಫಾರ್ ₹1 ಲ್ಯಾಕ್ ಅಂತ ಇಲ್ಲಿ 1 ಲ್ಯಾಕ್ ಕೊಟ್ಟಿದ್ದಾರಲ್ವಾ, ಅದನ್ನು ಇಲ್ಲಿ ತಗೊಳ್ಳಿ. ಇಶ್ಯೂ ಆಫ್ ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 1 ಲ್ಯಾಕ್ ಇದೆ. 1 ಲ್ಯಾಕ್ನ ನಾವು ಇಶ್ಯೂ ಮಾಡಿದ್ದೀವಿ ಅಂತಂದರೆ ಕಂಪನಿಗೆ ದುಡ್ಡು ಬಂದಿದೆ ಅಂತ. ನೆಕ್ಸ್ಟ್ ಡಿವಿಡೆಂಟ್ ಪೇಮೆಂಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿವಿಡೆಂಟ್ ಪೇಮೆಂಟ್ ₹80,000 ಡಿವಿಡೆಂಟ್ ವಾಸ್ ಪೇಯ್ಡ್ ಅಂತ. ಡಿವಿಡೆಂಟ್ನ ನಾವು ಬಿಸ್ನೆಸ್ಸಿಂದ ಪೇ ಮಾಡಿದ್ದೀವಿ. ಸೊ ಪೇ ಆಗಿದ್ರೆ ಅದನ್ನೆಲ್ಲ ಲೆಸ್ ಮಾಡ್ತೀವಿ. ಡಿವಿಡೆಂಟ್ ಪೇಮೆಂಟು 80,000 ಆಗಿದೆ. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟನ್ನು ಕೂಡ ಟ್ರೀಟ್ ಮಾಡಿದ್ದೀವಿ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಇನ್ಕ್ಲೂಡಿಂಗ್ ಡಿಪ್ರಿಷಿಯೇಷನ್ ಇದನ್ನು ಟ್ರೀಟ್ ಮಾಡಿದ್ದೀವಿ. ಬಿ ಆಗಿದೆ. ಸಿ ಫರ್ನಿಚರ್ ಆಯಿತು. ಈಕ್ವಿಟಿ ಶೇರ್ಸ್ನು ಇವಾಗ ತೊಗೊಂಡ್ವಿ. ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಪರ್ಚೇಸ್ ಆಗಿರೋದಾಯಿತು. ಎಫ್ 80,000 ಡಿವಿಡೆಂಟ್ ವಾಸ್ ಪೇಯ್ಡ್ ಇನ್ ಕ್ಯಾಶ್. ಸೊ ಕ್ಯಾಶನ್ನು ನಾವು ಡಿವಿಡೆಂಟ್ನ ಪೇ ಮಾಡಿದ್ದೀವಿ. ಸೊ ಬೇರೆ ಯಾವುದಾದ್ರೂ ಫೈನಾನ್ಸ್ ಆ್ಯಕ್ಟಿವಿಟೀಸ್ ಇದೆಯಾ ನೋಡಿ. ಸೊ ಇಲ್ಲಿ ಯಾವುದೂ ಇಲ್ಲ. ಸೊ ಇಲ್ಲಿ ಏನಂತಂದರೆ ಈಕ್ವಿಟಿ ಶೇರ್ ಆಲ್ರೆಡಿ ಟ್ರೀಟ್ ಮಾಡಿದ್ದೀವಿ. ಲಾಂಗ್ ಟರ್ಮ್ ಬರಲ್ಲ, ಯಾಕಂದರೆ 1 ಲ್ಯಾಕ್ ಇದ್ದು 1 ಲ್ಯಾಕೇ ಆಗಿದೆ, ಇದು ಬರಲ್ಲ. ಆ್ಯಂಡ್ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ಲು ತೊಗೊಂಡಿದ್ದೀವಿ. ರಿಟೈನ್ಡ್ ಅರ್ನಿಂಗ್ಸ್ ಅಂತಂದರೆ ಲಾಸ್ಟ್ ಇಯರ್ ಪ್ರಾಫಿಟ್ಟು, ಬಟ್ ಇಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ, ಎಷ್ಟಂತಂದರೆ 1 ಲ್ಯಾಕ್ ಇದೆ. ಸೊ ಅದನ್ನು ತೊಗೊಂಡಿದ್ದೀವಿ, ಈ ಐಟಮು ಬರಲ್ಲ. ಆ್ಯಂಡ್ ಕ್ಯಾಶು ಇವಾಗ ತೊಗೊಳ್ತೀವಿ. ಸೊ ಇಲ್ಲಿ ಎಷ್ಟಾಗಿದೆ ಅಂತಂದರೆ 1 ಲ್ಯಾಕು ಮತ್ತು 80,000. ಸೊ ಇಲ್ಲಿ ಇಶ್ಯೂ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 1 ಲ್ಯಾಕ್ ಬಂದಿದೆ ಬಿಸ್ನೆಸ್ಗೆ. ಬಿಸ್ನೆಸ್ಸಿಂದ ಡಿವಿಡೆಂಟ್ ಎಷ್ಟು ಪೇ ಮಾಡಿದ್ರೆ 80,000 ಪೇ ಮಾಡಿದರೆ. ಅಲ್ಲಿಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಎಷ್ಟಿದೆ ಅಂದರೆ 20,000 ಇದೆ. ಸೊ ಈಗ -50 -50,000 ನೀವು -20,000 ಮಾಡಿದ್ರೆ ಸೊ ಇಲ್ಲಿ ಮೈನಸ್ ವ್ಯಾಲ್ಯೂ 50,000 ಇದೆ. 50,000 20,000ನ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 30,000 ಬರುತ್ತೆ. ಇದು ಮೈನಸ್. ಸೊ ಇಲ್ಲಿ ಏನಂತಂದರೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಏನಂತಂದರೆ ಇಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ ಬರಬೇಕು. ಕ್ಯಾಶ್ ಎಷ್ಟಿದೆ ಅಂತಂದರೆ 30,000 ಇದೆ. ಇದಕ್ಕೆ ಕ್ಯಾಶ್ ಬ್ಯಾಲೆನ್ಸ್ ಇಂದ ಬಿಗಿನಿಂಗ್ ಇಯರ್ ಎಷ್ಟಿತ್ತು ನೋಡಿ, 60,000 ಇದೆ. ಇವಾಗ ಇಲ್ಲಿ ಕ್ಯಾಶ್ನ ಅಡ್ಜಸ್ಟ್ ಮಾಡ್ತೀವಿ. ಕ್ಯಾಶ್ ಬ್ಯಾಲೆನ್ಸ್ ಇಂದ ಬಿಗಿನಿಂಗ್ ಇಯರ್ ಎಷ್ಟಿದೆ? 60,000 ಇದೆ. 60,000 ಮೈನಸ್ 30,000 ಪ್ಲಸ್ 60,000 ಮಾಡಿದ್ರೆ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಎಂಡಿಂಗ್ ಎಷ್ಟು ಬರುತ್ತೆ ಅಂದರೆ 30,000 ಬರುತ್ತೆ. ಸೊ ನೀವು ಫೈನಲಾಗಿ ಎಲ್ಲ ಅಡ್ಜಸ್ಟ್ಮೆಂಟು ಮಾಡಿ ಕೊನೆಗೆ ನಿಮ್ಮ ಆನ್ಸರ್ನ ಯಾವ ರೀತಿ ಟ್ಯಾಲಿ ಮಾಡ್ಕೋಬೇಕು ಅಂತಂದರೆ ಕ್ಯಾಶು ಬಿಗಿನಿಂಗ್ ಆಫ್ ದ ಇಯರು 60,000 ಬರಬೇಕಿಲ್ಲಿ. ಆ್ಯಂಡ್ ಎಂಡ್ ಆಫ್ ದ ಇಯರು ಎಷ್ಟಿತ್ತು? 30,000 ಬರಬೇಕು. ಅಲ್ಲಿಗೆ ಈ ಅಮೌಂಟ್ ಬಂದರೆ ನಿಮ್ಮದು ಪ್ರಾಬ್ಲಮ್ ಟ್ಯಾಲಿ ಆಗಿದೆ ಅಂತ. ಸೊ ಇದಿಷ್ಟನ್ನು ಕೂಡ 12 ಮಾರ್ಕ್ಸ್ ಪ್ರಾಬ್ಲಮ್. ತುಂಬಾ ಸಿಂಪಲ್ ಆಗಿದೆ. ಇದು ನೋಡೋಕ್ಕೆ ಕಾಂಪ್ಲಿಕೇಟೆಡಾಗಿ ಕಾಣಿಸ್ಬೋದು, ಬಟ್ ಒಂದ್ಸಲಿ ನೀವು ಪ್ರಾಪರಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ದೀರಾ ಅಂತಂದರೆ ಇಟ್ ಈಸ್ ವೆರಿ ಈಸಿ. ಸೊ ಆ್ಯಂಡ್ ಇಲ್ಲಿ ನೋಡಿ, ಕ್ಯಾಶ್ನ ಇಲ್ಲಿ ನಾವು ಲಾಸ್ಟ್ ಇದರಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟ್ ಬಂತು ಅಂದರೆ ಈಗ ನೆಟ್ ಡಿಕ್ರೀಸ್ ಇನ್ ಕ್ಯಾಶು ಎಷ್ಟಿದೆ, ಯಾವುದೇ ಪ್ರಾಬ್ಲಮ್ ಮಾಡಿದ್ರು ಕೂಡ ಬಿಗಿನಿಂಗ್ ಅಮೌಂಟು ಮತ್ತು ಕ್ಲೋಸಿಂಗ್ ಅಮೌಂಟು ನಮಗೆ ಇಲ್ಲಿ ಟ್ಯಾಲಿ ಆಗಬೇಕು. ಓಕೆನಾ? ಆ್ಯಂಡ್ ನೆಕ್ಸ್ಟು ಸ್ಟಾಕನ್ನು ತೊಗೊಂಡಿದ್ದೀವಿ, ಡೆಟಾಸ್ ತೊಗೊಂಡಿದ್ದೀವಿ. ಆ್ಯಂಡ್ ಇವೆರಡೇ ಕರೆಂಟ್ ಅಸೆಟ್ಸ್ ಎಫೆಕ್ಟ್ ಆಗೋದು. ಗುಡ್ ವಿಲ್ ರೈಟ್ ಆಫ್ ಮಾಡಿದ್ದೀರಾ. ಆ್ಯಂಡ್ 3 ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ, ಅದಕ್ಕೆ ವರ್ಕಿಂಗ್ ನೋಟ್ ಮಾಡಿದ್ದೀವಿ. ಆ್ಯಂಡ್ ವಿ ಟ್ರೀಟೆಡ್ ಆಲ್ ಅಡ್ಜಸ್ಟ್ಮೆಂಟ್. ಸೊ ಬರ್ದಿರೋದು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಒಂದೇ ಪೇಪರಲ್ಲಿ ಬರೀಬೇಕು ಅಂತ ಇಲ್ಲೇನೇ ಎಲ್ಲ ಕ್ವಶನ್ಸ್ನು ಬರೆದ್ಬಿಟ್ಟಿದ್ದೀನಿ. ಸೊ ಇನ್ನೊಂದು ಸರಿ ನಾನು ಜಸ್ಟ್ ಗ್ಲಾನ್ಸ್ ಮಾಡ್ತೀನಿ ನೋಡಿ. ಫಸ್ಟು ಕ್ವಶನ್ಸ್ನ ಓದಿ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ನ ಓದಿ. ಫಿಕ್ಸ್ಡ್ ಅಸೆಟ್ಸ್ಗೆ ಏನೇ ಇದ್ರೂ ಕೂಡ ಈ ರೀತಿ ವರ್ಕಿಂಗ್ ನೋಟ್ ಮಾಡ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು, ಇಸ್ ದೇರ್ ಎನಿ ಸೇಲ್ಸ್ ಆರ್ ಪರ್ಚೇಸ್ ಆ್ಯಂಡ್ ಲಾಸ್ ಆಫ್ ಸೇಲ್ ಆ್ಯಂಡ್ ಪ್ರಾಫಿಟ್ ಆಫ್ ಸೇಲ್, ಡಿಪ್ರಿಷಿಯೇಷನ್, ಇದಿಷ್ಟೇನೆ ಬರೋಂಥದ್ದು. ಸೊ ಫಿಕ್ಸ್ಡ್ ಅಸೆಟ್ಸ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಷನ್ಸಲ್ಲಿ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ನೆಟ್ ಪ್ರಾಫಿಟ್ ತೊಗೊಳ್ಳಿ. ಅದಕ್ಕೆ ನಾನ್ ಕ್ಯಾಶ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿ, ನಾನ್ ಕ್ಯಾಶ್ ಆಪ್ರೇಟಿಂಗ್ ಇನ್ಕಮ್ನ ಲೆಸ್ ಮಾಡಿ. ಆ್ಯಂಡ್ ಆ್ಯಡ್ ಮಾಡಬೇಕಾದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಲೆಸ್ ಮಾಡಿ. ದೆನ್ ಯು ವಿಲ್ ಗೆಟ್ ಟೋಟಲ್ ನೆಟ್ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಬರುತ್ತೆ. ಅದರಿಂದ ಫೈನಾನ್ಷಿಯಲ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಿಂದ ಟೋಟಲ್ ನೆಟ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತಂದರೆ ಯಾವುದಾದ್ರೂ ಪರ್ಚೇಸ್ ಮಾಡಿದರೆ ಅದನ್ನು ಲೆಸ್ ಮಾಡಿ, ಸೇಲ್ಸ್ ಮಾಡಿದರೆ, ಪರ್ಚೇಸ್ ಮಾಡಿದ್ರೆ ಬಿಸ್ನೆಸ್ಸಿಂದ ಕ್ಯಾಶ್ ಹೋಗ್ತಿದೆ ಔಟ್ಫ್ಲೋ, ಸೇಲ್ ಮಾಡಿದ್ರೆ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಸೊ ಪರ್ಚೇಸ್ನ ಲೆಸ್ ಮಾಡಿ ಸೇಲ್ಸ್ನ ಆ್ಯಡ್ ಮಾಡಿ, ಆವಾಗ ನೆಟ್ ಕ್ಯಾಶ್ ಫ್ಲೋ
ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮೈನಸ್ 3,25,000 ಬಂದಿದೆ. ಇಲ್ಲಿ ಪ್ಲಸ್ 2,25,000 ಮೈನಸ್ 3,25,000 ಲೆಸ್ ಮಾಡಿದ್ರೆ ಮೈನಸ್ 50,000 ಬರುತ್ತೆ. ಅದಾದಮೇಲೆ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅಂತಂದರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ಲು ಅಥವಾ ಡಿವಿಡೆಂಡ್ ಪೇಮೆಂಟ್ ಮಾಡಿರೋದು ಈ ರೀತಿ ಇರುತ್ತೆ, ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರೋದು. ಸೊ ಇಲ್ಲಿ ತೊಗೊಳ್ಳಿ ಅದನ್ನು. ಇಶ್ಯೂ ಆಫ್ ಕ್ಯಾಪಿಟಲ್ 1 lakh ಕೊಟ್ಟಿದ್ದಾರೆ, ಡಿವಿಡೆಂಟು 80,000 ಪೇ ಮಾಡಿದರೆ. ಅಲ್ಲಿಗೆ ಟೋಟಲ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಎಷ್ಟಿದೆ 20,000 ಇದೆ. ಸೊ ನೆಟ್ ಡಿಕ್ರೀಸ್ ಇನ್ ಕ್ಯಾಶು. ಸೊ ಇಲ್ಲಿ 50,000 ಮೈನಸ್ಸಿಂದ 20,000 ಲೆಸ್ ಮಾಡಿದ್ರೆ ಮೈನಸ್ 30,000 ಬರುತ್ತೆ. ಇದಕ್ಕೆ ಬಿಗಿನಿಂಗ್ ಆಫ್ ಅಮೌಂಟನ್ನು ಆ್ಯಡ್ ಮಾಡಿದ್ರೆ ಸೊ ಕ್ಲೋಸಿಂಗ್ ವ್ಯಾಲ್ಯೂ ಬರಬೇಕು. ಬಿಗಿನಿಂಗ್ ಆಫ್ ದ ಕ್ಯಾಶ್ ಎಷ್ಟಿದೆ 60 ಇದೆ ಆ್ಯಂಡ್ ಕ್ಲೋಸಿಂಗ್ ವ್ಯಾಲ್ಯೂ 30,000 ಇದೆ. ಟೋಟಲ್ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಎಷ್ಟು ಬರುತ್ತೆ 30,000. ಅಲ್ಲಿಗೆ ಇಷ್ಟು ಬಂತು ಅಂದರೆ ನಿಮ್ಮ ಪ್ರಾಬ್ಲಮ್ಮು ಟ್ಯಾಲಿ ಆಗಿದೆ ಅಂತ. ಸೊ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಇಸ್ ದೇರ್ ಎನಿ ಕಮೆಂಟ್ ಪ್ಲೀಸ್ is there any doubt? Let me know in comment box. Thank you so much for watching for this video. All the best your exam. Do well. Exam ಅಲ್ಲಿ ತುಂಬ ಈಸಿಯಾಗಿರುತ್ತೆ, ಕ್ವಶನ್ಸ್ ಇದೆ ಈ ರೀತಿ ಆ್ಯಂಡ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್.